ನಮಸ್ಕಾರ ವೀಕ್ಷಕರೇ, ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾವಿಯಲ್ಲಿ ಈಜಲು ಹೋಗಿ ವ್ಯಕ್ತಿ ಸಾವು. ಈಜಲು ಹೋಗಿ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಬೈಲಹೊಂಗಲ ತಾಲೂಕಿನ ಮೊಹರೆ ಗ್ರಾಮದಲ್ಲಿರುವ ಯಶವಂತಗೌಡ ಪಾಟೀಲ್ ಎಂಬುವರ ಬಾವಿಯಲ್ಲಿ ನಡೆದಿದೆ. 62 ವಯಸ್ಸಿನ ಬೋರಪ್ಪ ಯಲ್ಲಪ್ಪ ತಳವಾರ ಇವರು ಬಾವಿಯಲ್ಲಿ ಈಜಲು ಹೋಗಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ. ಶುಕ್ರವಾರ ಬೋರಪ್ಪ ಯಲ್ಲಪ್ಪ ತಳವಾರ ಗ್ರಾಮದಲ್ಲಿರುವ ಯಶವಂತಗೌಡ ಪಾಟೀಲ್ ಎಂಬವರ ಬಾವಿಯಲ್ಲಿ ಈಜಲು ಹೋಗಿದ್ದಾರೆ. ಸುಮಾರು 30ರಿಂದ 40 ಅಡಿ ಆಳ ಇದ್ದುದರಿಂದ ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. ನಂತರ ಮನೆಯವರು ಭಯಗೊಂಡು ಊರಲ್ಲಿ ಹುಡುಕಾಟ ನಡೆಸಿ ಗ್ರಾಮದ ಬಾವಿಯ ದಡದ ಮೇಲೆ ಬಟ್ಟೆಗಳನ್ನು ನೋಡಿ ಗಾಬರಿಗೊಂಡು ಓಡಿ ಹೋಗಿ ಪೊಲೀಸರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಪೊಲೀಸರಿಗೆ ಶುಕ್ರವಾರ ಮಾಹಿತಿ ನೀಡಿದ್ದು, ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳದ ಜೊತೆಗೆ ಬಾವಿಯ ಬಳಿಗೆ ಹೋಗಿ ಶವಕ್ಕಾಗಿ ಶೋಧ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. ಆದರೆ ಶುಕ್ರವಾರ ಕತ್ತಲಾಗಿದ್ದರಿಂದ ಹುಡುಕಾಟ ಮಾಡಲು ಸಾಧ್ಯವಾಗದೆ ರವಿವಾರದಂದು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಶವವನ್ನು ಪತ್ತೆ ಮಾಡಲಾಗಿದೆ. ಸರ್ಕಾರಿ ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿ ನಂತರ ಶವವನ್ನು ಸಂಬಂಧಿಕರಿಗೆ ನೀಡಿದರು. ಈ ಸಂಬಂಧ ನೇಸರಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ SS ವಾಲಿಶೆಟ್ಟಿ, ರಾಮಣ್ಣ ಬಂಡಿವಡ್ಡರ, ಆನಂದ ಮಾದರ, ಬಾಳಪ್ಪ ತಿಳಗಂಜಿ, ಅರುಣಾ ಅಂಗಡಿ, ಶಿವಪ್ಪ ಅಂಬಗಿ, ಮಲ್ಲಿಕಾರ್ಜುನ ದಮ್ಮಸೂರು, ನೇಸರಗಿ ಪೊಲೀಸ್ ಠಾಣೆಯ PSI YL ಶೀಗಹಳ್ಳಿ, ವಿನಾಯಕ ಯರಗಟ್ಟಿಮಠ, SR ಮುರುಗೋಡ, BM ಮಠದ ಗ್ರಾಮಸ್ಥರಾದ ಅಬ್ಬಾಸ್ ಅಲಿ, ಪೀರ್ಜಾದೆ, ದೊಡ್ಡಪ್ಪ ಬೆಳವಡಿ, ಬಸಪ್ಪ ಮಾರಿಹಾಳ, ಬೋರಪ್ಪ ತಳವಾರ, ದೊಡ್ಡಪ್ಪ ತಳವಾರ, ಅಡಿವೆಪ್ಪ ಸುಲದಾಳ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ